ನೋಡಿ, ಡೋರ್ ಇಲ್ಲ, ಈ ಮನೆಗೆ ಡೋರ್ ಇಲ್ಲ. ಡೋರ್ ಇಲ್ಲದೆ ರಾತ್ರಿ ಹೊತ್ತು ಇವರು ಮಲಗಬೇಕು ಅನ್ನುವಂಥ ವಿಚಾರದಲ್ಲಿ ನನ್ನ ಹಿಂದ್ಗಡೆ ಟ್ರೈನ್ ಕೂಡ ಹೋಗ್ತಾ ಇದೆ. ಒಂದು ವೇಳೆ ಟ್ರೈನ್ನ ಹಳಿಗೆ ಏನಾದರೂ ಅವಳು ತಲೆಯನ್ನು ಕೊಡ್ತಾ ಇದ್ರೆ ಬಾಡಿ ಕಂಪ್ಲೀಟ್ ಆಗಿ ಪೀಸ್ ಆಗಿ ಬೀಳ್ತಾ ಇತ್ತು. ಮತ್ತು ನಾವು ಬಂದು ನೋಡಿದಾಗ ಹುಡುಗಿ ಲೆಫ್ಟ್ ಸೈಡ್ ಕಾಲು ಮುರಿದಿತ್ತು, ಮತ್ತು ತಲೆಗೆ ಏಟಾಗಿತ್ತು, ತುಟಿಗೆ ಹೊಡೆದಿದ್ದಾರೆ, ಮತ್ತು ಈ ಕುತ್ತಿಗೆ ಭಾಗದಲ್ಲಿ ಚಪ್ಪಲಿ ಕಾಲಾಕಿ ತುಳಿದಿದ್ದಾರೆ. ಸ್ವಂದಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಬಿಡದಿಯ ಭದ್ರಾಪುರದಲ್ಲಿ ನಾನಿವತ್ತು ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅಪ್ರಾಪ್ತ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರೈಲ್ವೆ ಹಳಿ ಹತ್ರ ಬಿಸಾಕಿರುವಂಥ ಘಟನೆ. ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ದೊಡ್ಡ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತನ್ನು ಎತ್ತುತ್ತಾ ಇಲ್ಲ, ಒಂದೇ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಇಲ್ಲಿಯ ಸ್ಥಳೀಯ ಯೂಟ್ಯೂಬರ್ ಒಬ್ಬ ಇದರ ವಿಚಾರ ಮಾತಾಡಿದಾಗ ಎಲ್ರಿಗೂ ಕೂಡ ಗೊತ್ತಾಯಿತು. ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಯಾಕೆಂತೇಳಿದ್ರೆ ಈ ವಿಚಾರದ ಬಗ್ಗೆ ನಮಗೆ ಗೊತ್ತಾಗಿರುವಂಥದ್ದು ಲೇಟ್ ಆಗಿ. ಗೊತ್ತಾದ ತಕ್ಷಣ ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಭದ್ರಾಪುರಕ್ಕೆ ಬಂದು ನಿಂತಿದ್ದೀವಿ. ಏನು ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು. ಸೊ ಅವರ ಮನೆಯ ಮುಂದುಗಡೆ ನಾನಿದ್ದೀನಿ. ಮದರ್ಸ್ ಡೇ ಇರುವಂಥ ಕಾರಣಕ್ಕಾಗಿ ತಮ್ಮನ ಮನೆಗೆ ಈ ಫ್ಯಾಮಿಲಿಯವರು ಎಲ್ಲರೂ ಕೂಡ ಹೋಗ್ತಾರೆ. ಫ್ಯಾಮಿಲಿಯವರು ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲೇ ಎಲ್ಲೂ ಇರ್ಬೋದು, ಆಟ ಆಡ್ತಾ ಇರ್ಬೋದು ಆ ಬಾಲಕಿ ಅನ್ನುವಂಥ ವಿಚಾರದಲ್ಲೂ ಕೂಡ ತಿಳಿದುಕೊಂಡಿರ್ತಾರೆ. ಕೇಕ್ ಕಟ್ ಮಾಡುವಂತಹ ಸಂಭ್ರಮದಲ್ಲಿರ್ತಾರೆ. ಸೊ ಹಾಗಾಗಿ ಆ ಬಾಲಕಿಯ ಎಲ್ಲಿ ಹೋಗಿದ್ದಾಳೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಾಗಿರೋದಿಲ್ಲ. ಸೊ ಆನಂತರದಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮವನ್ನು ಆಚರಿಸಿದ ನಂತರ ಆ ಬಾಲಕಿ ಎಲ್ಲಿ ಹೋಗಿದ್ದಾಳೆ ಅಂತೇಳಿ ತಾಯಿ ಕೇಳಿದಾಗ ಬಾಲಕಿಯ ಸಹೋದರಿ ಹೇಳ್ತಾರಂತೆ, ಅವಳಿಗೂ ಕೂಡ ಬಾಯಿ ಬರೋದಿಲ್ಲ. 6 ಗಂಟೆಯ ಸಮಯದಲ್ಲಿ ನನ್ನ ಮತ್ತು ಅವಳ ಚಪ್ಪಲ್ ಎಕ್ಸ್ಚೇಂಜ್ ಆಗಿತ್ತು. ನನ್ನ ಚಪ್ಪಲನ್ನು ಅವಳು ಹಾಕಿದ್ಲು, ಅದನ್ನು ನಾನು ಹಾಕಿಕೊಂಡು ಬಂದು ನಂತರದಲ್ಲಿ ನಾನು ತಮ್ಮನ ಮನೆಗೆ ಹೋಗುವ, ಅಲ್ಲಿ ಕೇಕ್ ಕಟ್ ಮಾಡೋಕೆ ಇದೆ ಅಂತೇಳಿ ಹೇಳಿದಾಗ ನಾನು ಬರೋದಿಲ್ಲ ಅಂತೇಳಿ ನೀವು ಹೋಗಿ ಅಂಥೇಳಿ ಹೇಳಿದಾಗ ಅವಳು ಆ ಒಂದು ಸಂಧಿಯಲ್ಲಿ ನಡೆದುಕೊಂಡು ಹೋಗ್ತಾಳಂತೆ. ಬಾಣಂತಿ ಆಗಿರೋ ಕಾರಣ ತನ್ನ ಸಹೋದರಿ ಆ ಸಂಧಿಯೊಳಗಡೆ ಹೋಗೋದಿಲ್ಲ, ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಮಕ್ಕಳ ಜೊತೆ ಆಟ ಆಡಿದ ನಂತರ ಬರ್ತಾಳೆ ಅನ್ನುವಂಥ ವಿಚಾರದಲ್ಲಿ ಅವಳು ತಿಳ್ಕೊಂಡಿದ್ಲು, ತನ್ನ ಸಹೋದರಿ ಕೂಡ ತಿಳ್ಕೊಂಡಿದ್ಲು. ನಂತರ ಏನಾಯಿತು ಅಂತ ಹೇಳಿದ್ರೆ ಇವರು ಫಂಕ್ಷನ್ ಮುಗಿದ ನಂತರ ಆ ಬಾಲಕಿ ಬರೋದು ಕಾಣೋದಿಲ್ಲ. ಆ ನಂತರದಲ್ಲಿ ಹುಡುಕಾಡೋಕ್ಕೆ ಶುರು ಮಾಡ್ತಾರೆ. ಹುಡುಕಾಡಿದಾಗ ಬಾಡಿ ಕೂಡ ಸಿಗೋದಿಲ್ಲ, ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗೋದಿಲ್ಲ. ಆನಂತರದಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಕೊಡೋಕೆ ಹೋಗ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಗೆ 1 ರಾತ್ರಿ ಗಂಟೆ ಆಗಿತ್ತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದರೆ, ಪೊಲೀಸ್ ಕಂಪ್ಲೇಂಟನ್ನು ತೆಗೆದುಕೊಂಡು ಹೋಗಬೇಕಾದಂಥ ಸಮಯದಲ್ಲಿ ಅಲ್ಲಿ ಒಂದು ಮರ ಇತ್ತು. ಆ ಮರದ ಕೆಳಗಡೆ ಇಬ್ಬರು ಯುವಕರು 30-35 ವರ್ಷದ ಒಳಗಡೆ ಇರುವಂತಹ ಇಬ್ಬರು ಯುವಕರು ಕೂಡ ನಿಂತಿದ್ರು ಅನ್ನುವಂಥ ವಿಚಾರದಲ್ಲಿ ತನ್ನ ತಾಯಿ ಕೂಡ ಹೇಳಿದರು. ಆ ಯುವಕರು ಯಾರು ಅಂಥೇಳಿ ಗೊತ್ತಿಲ್ಲ. ಇಲ್ಲಿಯ ಸ್ಥಳೀಯರಿಗೆ ಮರುದಿನ 7 ಗಂಟೆಗೆ ಬಾಡಿ ಕೂಡ ಸಿಗುತ್ತೆ ಹಳ್ಳಿಯ ಪಕ್ಕದಲ್ಲಿ, ಅದು ಕೂಡ ಕಾಲು ಟ್ವಿಸ್ಟ್ ಆಗಿರುತ್ತೆ. ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಮುಖದಲ್ಲಿ ಲಿಪ್ಸ್ ಹತ್ರ ಕಚ್ಚಿದ ರೀತಿಯಲ್ಲಿ ಇರುತ್ತೆ, ಸಿಗರೇಟಲ್ಲಿ ಸುಟ್ಟ ರೀತಿಯಲ್ಲಿ ಇರುತ್ತೆ. ಒಂದಷ್ಟು ಸ್ಥಳೀಯರು ಮಾತಾಡ್ತಾರೆ ಅದು ರೈಲು ಬರಬೇಕಾದ್ರೆ ಅದರ ಅಡಿಗೆ ಬಿದ್ದು ಸತ್ತಿರಬೇಕು ಅನ್ನುವಂಥ ವಿಚಾರದಲ್ಲಿ. ಆದರೆ ಅಡಿಗೆ ಬಿದ್ದು ಸತ್ತಿದ್ರೆ ತುಂಡು ತುಂಡಾಗಿ ಪೀಸ್ ಆಗಿ ಹೋಗಬೇಕಿತ್ತು ಬಾಡಿ. ಹೀಗಾಗಿ ಸ್ಥಳೀಯರು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಇದು ಅತ್ಯಾಚಾರನೇ ಆಗಿರಬಹುದು ಅನ್ನುವಂಥ ವಿಚಾರದಲ್ಲಿ. ನಂತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೋಕ್ಕೆ ಶುರು ಆಗುತ್ತೆ. ಆನಂತರದಲ್ಲಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾನಿಲ್ಲಿ ಪ್ರಶ್ನೆ ಮಾಡಬೇಕು ಏನು ಅಂತ ಹೇಳಿದ್ರೆ ತುಂಬಾ ಬೇಸರ ಆಗುವಂಥ ವಿಚಾರದಲ್ಲಿ ಮಹಿಳಾ ಆಯೋಗ ಅನ್ನುವಂಥದ್ದು ಇದೆ, ಇನ್ನೂವರೆಗೂ ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರ ಆಗುತ್ತೆ. ಸೌಜನ್ಯ ಪ್ರಕರಣದಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ಬಿಡದಿಯಲ್ಲಿ ಏನು ಪ್ರಕರಣ ನಡೆದಿದೆ ಅದರ ಬಗ್ಗೆನೂ ಕೂಡ ಮಾತಾಡ್ತಿಲ್ಲ. ನೀವುಗಳು ರಿಸೈನ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಸುತ್ತಮುತ್ತ ಮನೆ ಇದೆ, ಸಣ್ಣ ಪುಟ್ಟ ಮನೆ ಇರುವಂಥದ್ದು, ಸುತ್ತಮುತ್ತ ಇರುವಂಥ ಮನೆ. ಇಲ್ಲಿ ಯಾವುದೇ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಯಾವುದೇ ಲೈಟ್ ಕಂಬ ಕೂಡ ಇಲ್ಲ, ಯಾವುದೇ ಲೈಟ್ ಕೂಡ ಇಲ್ಲ. ಇಲ್ಲಿ ಓಟ್ ಹಾಕೋಕ್ಕೆ ಇವರು ಬೇಕು. ಹಕ್ಕಿ ಪಿಕ್ಕಿ ಜನಾಂಗ ಅಂತ ಹೇಳಿದ್ರೆ ಇಷ್ಟು ಕೀಳಾಗಿ ಯಾಕೆ ನೋಡ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ನಿರ್ಭಯ ಫಂಡ್ ಅಂಥೇಳಿ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ. 666 ಕೋಟಿ ಏನು ಸರ್ಕಾರಕ್ಕೆ ಬಂದಿದೆ. ಇದುವರೆಗೂ
7% ಯೂಸ್ ಮಾಡಿಕೊಂಡಿದೆ. CCTV ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಬೇಸರ ಆಗುತ್ತೆ ಯಾವ ರೀತಿಯಲ್ಲಿ ನಮ್ಮ ಸರ್ಕಾರಕ್ಕೆ ಮಾತಾಡಬೇಕು ಅಂತೇಳಿ. ಇವರ ಮನೆ ನೋಡಿದರೆ ಗೊತ್ತಾಗುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ರೀತಿ ಇದೆ, ಯಾವ ರೀತಿಯ ಬಡವರು ಅನ್ನುವಂಥ ವಿಚಾರದಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಒಂದು ರೂಮ್ ಇದೆ. ಈ ರೂಮಲ್ಲೂ ಕೂಡ ಏನೂ ಇಲ್ಲ ಪಾಪ, ಹೇಗೆ ಜೀವನ ನಡೆಸ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಮತ್ತು ಇಲ್ಲೊಂದು ರೂಮ್ ಇದೆ, ಮತ್ತು ಅದರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಇದರ ಪಕ್ಕದಲ್ಲಿ ಒಂದು ಕಿಚನ್ ಕೂಡ ಇದೆ. ಸೊ ಇಷ್ಟು ಕಡು ಇದಕ್ಕೆ ನೋಡಿ ಡೋರ್ ಇಲ್ಲ, ಈ ಮನೆಗೆ ಡೋರ್ ಇಲ್ಲ. ಡೋರ್ ಇಲ್ಲದೆ ರಾತ್ರಿ ಹೊತ್ತು ಇವರು ಮಲಗಬೇಕು ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಈ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಹೇಳಿದ್ರೆ ಸರ್ಕಾರ ಇಷ್ಟು ಕೀಳು ಮಟ್ಟದಲ್ಲಿ ಯಾಕೆ ನೋಡುತ್ತೆ? ಇವರಿಗೆ ವೋಟ್ ಕೇಳುವಾಗ ಬೇಕು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಜನಗಳ ಹೆಸರಲ್ಲಿ ದುಡ್ಡನ್ನು ಪಡೆಯುತ್ತಾ ಇದ್ದೀರಾ, ಟ್ಯಾಕ್ಸ್ನ ಹೆಸರಲ್ಲಿ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ ಹೊರತು ಯಾವುದೇ ಮೂಲಭೂತ ಸೌಕರ್ಯವನ್ನು ಇವರುಗಳಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇಸರ ಆಗುತ್ತೆ. ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಸರ್ಕಾರದ ವಿರುದ್ಧ ಜನರು ದಂಗೆ ಎದ್ದೇ ಹೇಳ್ತಾರೆ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಮನವಿ ಮಾಡುವಂಥದ್ದು, ಏನೋ ಚೆಕ್ ಕೊಟ್ಟಿದ್ರಂತೆ 4.5 ಲಕ್ಷದ್ದು, ಅದು ಕೂಡ DC ಅವರು ವಾಪಸ್ ಪಡೆದುಕೊಂಡಿದ್ದಾರೆ. ಅದು ಯಾಕೆಂತ ಹೇಳಿದ್ರೆ ಇವರ ಅಕೌಂಟ್ ಏನು ಸರಿಯಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಆ DC ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಏನಾಯ್ತು ಎತ್ತ ಅಂತೇಳಿ. ಮತ್ತೆ ನಿರಂತರವಾಗಿ ಮನೆಯವರ ಹತ್ರನೂ ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಏನಾಯಿತು DC ಅವರು ಚೆಕ್ ಕೊಟ್ರ ಅಂತೇಳಿ. ಒಂದು ವೇಳೆ ಕೊಟ್ಟಲಿಲ್ಲ ಅಂತ ಹೇಳಿದ್ರೆ ಯಾಕೆ ಕೊಡಲಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಪ್ರಕರಣಕ್ಕೆ ತಾರ್ಕಿಕ ಎಂಡ್ ಸಿಗೋವರೆಗೆ, ಆರೋಪಿಗಳು ಸಿಗೋವರೆಗೆ ಖಂಡಿತವಾಗ್ಲೂ ನಾವು ಇವರ ಜೊತೆಗೆ ನಿಂತೇ ಕೊಳ್ತೀವಿ. ಸೊ ಅದೇ ರೀತಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಇದಕ್ಕೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿಯ ಅಪೋಸಿಷನ್ ಪಾರ್ಟಿಯ ಲೀಡರೇ ಹೇಳಿದ ಪ್ರಕಾರ ಪೊಲೀಸರೇ ಹೇಳ್ತಾ ಇದ್ದಾರೆ ಅಂತ ಇದು ಆತ್ಮಹತ್ಯೆ ಅಂತ ಹೇಳಿ. ರಿಪೋರ್ಟ್ ಬರಲಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಲ್ಲ, ಆದರೆ ಆತ್ಮಹತ್ಯೆ ಅಂತ ಹೇಳೋಕೆ ಕಾರಣ ಏನು? ಇದರ ಒಳಗಡೆ ದೊಡ್ಡವರ ಕೈವಾಡ ಇದೆಯಾ? ಈ ಬಾಲಕಿ, ಅಪ್ರಾಪ್ತ ಬಾಲಕಿ ಯಾವ ರೀತಿಯಾಗಿ ಸತ್ಲು ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕು. ಸೊ ಹಾಗಾಗಿ SITಯನ್ನು ರಚನೆ ಮಾಡಲೇಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕನೇ ದಂಗೆ ಏಳೋಕ್ಕೆ ಶುರುವಾಗುತ್ತೆ. ಎಚ್ಚರವಿರಲಿ. ಅಪ್ರಾಪ್ತ ಬಾಲಕಿ ಏನಿದ್ದಾಳೆ ಅವಳ ಮನೆ ಈ ಬೀದಿಯ ಆ ಸೈಡಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ 2 ರಸ್ತೆ ಇದೆ. ಇನ್ನೊಂದು ರಸ್ತೆಯಲ್ಲಿ ಇರುವಂಥದ್ದೇ ಇದು ತಮ್ಮನ ಮನೆ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಏನು ಮಗು ಕಾಣ್ತಾ ಇದೆ, ನನ್ನ ಹಿಂದ್ಗಡೆ ಒಂದು ಹೆಂಗಸು ಮಗುವನ್ನು ಎತ್ಕೊಂಡು ಹೋಗ್ತಾ ಇದೆ. ಸೊ ಆ ಮಗುವನ್ನೇ ಕೂಡ ಎತ್ತಿ ಆಟಾಡಿಸ್ತಾ ಇದ್ಲು. ತುಂಬ ಜನ ಮಕ್ಕಳು ಇದ್ದಾರೆ, ಇಲ್ಲಿ ತುಂಬ ಜನ ಮಕ್ಕಳು ಕೂಡ ಇದ್ದಾರೆ ಅಕ್ಕಪಕ್ಕದಲ್ಲಿ. ಸೊ ಈ ಮಕ್ಕಳ ಜೊತೆಗೆ ಆ ಬಾಲಕಿ ಕೂಡ, ಅಪ್ರಾಪ್ತ ಬಾಲಕಿ ಕೂಡ ಆಟ ಆಡ್ತಾ ಇದ್ಲು ಅನ್ನುವಂಥ ವಿಚಾರದಲ್ಲಿ ಈ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿದ ನಂತರ ಆ ಬಾಲಕಿ ಎಲ್ಲಿದ್ದಾಳೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಹುಡುಕೋಕೆ ಶುರು ಮಾಡಿರುವಂಥದ್ದು. ತಮ್ಮನ ಮನೆಯ ಪಕ್ಕದಲ್ಲಿ ಒಂದು ಮಗು ಇತ್ತು, ಆ ಮಗುವಿನ ಜೊತೆಗೆ ಆಟ ಆಡಿಸ್ತಾ ಇದ್ಲು. ಆ ಮಗು ಅಳೋಕೆ ಸ್ಟಾರ್ಟ್ ಮಾಡಿದ ನಂತರ ಮನೆಯವರು ಇಸ್ಕೊಂಡ್ರು. ಸೊ ಹಾಗಾಗಿ ಆ ಬಾಲಕಿ ಏನು ಮಾಡಿದ್ಲು, ನಡೆದುಕೊಂಡು ಬರ್ತಾಳೆ. ಸೊ ಇದೇ ಜಾಗದಲ್ಲಿ ನಿಂತುಕೊಂಡು ಅಕ್ಕ ಬಂದು ಇಲ್ಲಿ ಚಪ್ಪಲಿ ಕೊಡು ಅನ್ನಂತೆ ಇಲ್ಲಿ ಕೇಳಿದಾಗ ಚಪ್ಪಲಿಯನ್ನು ಎಕ್ಸ್ಚೇಂಜ್ ಮಾಡಿ ಇದೇ ರೋಡಿಗೆ ಅವಳು ನಡೆದುಕೊಂಡು ಹೋಗ್ತಾಳೆ. ಆ ಅಪ್ರಾಪ್ತ ಬಾಲಕಿ ಈ ರೋಡ್ ಏನಿದೆ ಇದೇ ರೋಡಿಗೆ ನಡೆದುಕೊಂಡು ಹೋಗ್ತಾಳೆ. ತನ್ನ ಸಹೋದರಿಯ ಚಪ್ಪಲನ್ನು ಎಕ್ಸ್ಚೇಂಜ್ ಮಾಡಿ ಈ ಕಡೆಗೆ ನಡೆದುಕೊಂಡು ಬರ್ತಾಳೆ ಆ ಅಪ್ರಾಪ್ತ ಬಾಲಕಿ ಅಂತ ಹೇಳಿದ್ರೆ ಈ ಟರ್ನ್ ಏನು ಕಾಣ್ತಾ ಇದೆ, ಈ ಟರ್ನಲ್ಲಿ ಸೊ ಟರ್ನ್ ಆಗುವ ತನಕ ಅವಳ ಸಹೋದರಿ ಕೂಡ ನೋಡ್ತಾಳೆ, ಇಲ್ಲಿ ಟರ್ನ್ ಆಗ್ತಾಳೆ. ಇದಕ್ಕಿಂತ ಮುಂದೆ ಹೋಗಿ ಎಲ್ಲಿಗೆ ಹೋಗಿದ್ದಾಳೆ ಅನ್ನುವಂಥ ವಿಚಾರದಲ್ಲೂ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ CCTV ಫುಟೇಜ್ ಕೂಡ ಇಲ್ಲ, ಲೈಟ್ ಕೂಡ ಇಲ್ಲ, ಕರೆಂಟ್ ವ್ಯವಸ್ಥೆ ಕೂಡ ಇಲ್ಲ. ಈ ಕಡೆಗೆ ನಡ್ಕೊಂಡು ಹೋಗ್ತಾಳೆ. ಈ ಕಡೆಗೆ ನಡ್ಕೊಂಡು ಹೋಗಿರೋದನ್ನು ತನ್ನ ಸಹೋದರಿಯೇ ಅಲ್ಲಿ ನಿಂತು ನೋಡಿರ್ತಾಳೆ. ಈ ಟರ್ನನ್ನು ಪಾಸ್ ಆಗಿರುವಂಥದ್ದು ಅಂತ ಹೇಳಿದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಅಲ್ಲಿ ಒಂದು ಶಾಲೆ ಇದೆ, ಮತ್ತು ಅಲ್ಲಿ ಏನೋ ನೀಲಾಂಜಲಿ, ಹಕ್ಕಿ ಪಿಕ್ಕಿ, ಆದಿವಾಸಿ ಹರ್ಬಲ್ ಅನ್ನುವಂಥ ಆಯಿಲ್ ಕೂಡ ಆಗುವಂಥ ಪ್ಲೇಸ್ ಕೂಡ ಇದೆ, ಮತ್ತು ಒಂದಷ್ಟು ಮನೆ ಇದೆ. ಮತ್ತು ಈ ಕಡೆ ನೋಡಿದರೆ ನಿಮಗೆ ರೈಲ್ವೆ ಹಳಿ ಸಿಗುತ್ತೆ. ಇದರ ಒಳಗಡೆ ಒಂದಷ್ಟು ನಿರ್ಜನ ಪ್ರದೇಶದ ಥರ ಇದೆ. ಸೊ ಹಾಗಾಗಿ ಇಲ್ಲಿವರೆಗೆ ನೋಡಿದವರು ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳು. ಆನಂತರದಲ್ಲಿ ಏನಾಗಿದೆ ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ಕಿರುವಂಥದ್ದು ಅವಳ ಮೃತದೇಹ. ಸೊ ಹಾಗಾಗಿ ಇಲ್ಲಿಂದ ಯಾರಾದರೂ ಕಿಡ್ನಾಪ್ ಮಾಡಿರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಸೊ ಯಾಕೆಂತ ಹೇಳಿದ್ರೆ ಒಂದಷ್ಟು ಇಲ್ಲಿ ಹರ್ಬಲ್ ಹೇರ್ ಆಯಿಲ್ ಮಾಡುವಂಥದ್ದು ಇದೆ, ಮತ್ತು ಅದನ್ನು ಬಿಟ್ಟರೆ ಒಂದಷ್ಟು ಮನೆ ಇದೆ. ಸೊ ಇಲ್ಲಿ ಏನಾದರೂ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದರೆ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ಯಾರು ನೋಡಿದ್ದಾರೆ ಕಡೆಯದಾಗಿ
ಮಾಡಿದ್ದಾಗೆ ಅನ್ನುವಂಥ ವಿಚಾರದಲ್ಲಿ. ಆ ಕರ್ವ್ ಏನಿದೆ, ಆ ಕರ್ವ್ನ ನಂತರ ಸಹೋದರಿ ನೋಡ್ತಾಳೆ ಅಂತ ಹೇಳಿದರೆ, ದೂರದಿಂದ ಚಪ್ಪಲಿ ಎಕ್ಸ್ಚೇಂಜ್ ಮಾಡಿದ ನಂತರ ಆ ಕರ್ವಿನಲ್ಲಿ ಸಹೋದರಿ ನೋಡ್ತಾಳೆ ಇಲ್ಲಿಯವರೆಗೆ ಬಂದಿದೆ ಅಂಥೇಳಿ. ನಂತರ ಒಂದಷ್ಟು 100-200 ಮೀಟರ್, ಒಂದು 100-200 ಮೀಟರ್ನ ನಂತರದಲ್ಲಿ ಇರುವಂಥದ್ದೇ ರೈಲ್ವೆ ಹಳಿ. ಸೊ ಈ ಸೈಡಿಂದ ಬರೋಕೆ ಒಂದಷ್ಟು ಜಾಗ ಇದೆ. ಸೊ ಈ ಸೈಡಲ್ಲಿ ಬಂದು ಇಲ್ಲಿಯೇ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸೊ ಈ ಸೈಡಲ್ಲಿ ಬಂದು ಡೆಡ್ ಬಾಡಿ ಬಿಸಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಮಾತಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಸದಸ್ಯರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಡೆಡ್ ಬಾಡಿ ಸಿಕ್ಕಂಥ ಸಮಯದಲ್ಲಿ ಇವರು ಕೂಡ ಇಲ್ಲೇ ಇದ್ದರು. ಇವರ ಜೊತೆಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವರು ಏನೆಲ್ಲ ನೋಡಿದ್ರು ಅನ್ನುವಂಥ ವಿಚಾರದಲ್ಲಿ. ನೋಡಿ, ನನ್ನ ಹಿಂದ್ಗಡೆ ಟ್ರೈನ್ ಕೂಡ ಹೋಗ್ತಾ ಇದೆ. ಒಂದು ವೇಳೆ ಟ್ರೈನ್ನ ಹಳಿಗೆ ಏನಾದರೂ ಅವಳು ತಲೆಯನ್ನು ಕೊಡ್ತಾ ಇದ್ದರೆ ಬಾಡಿ ಕಂಪ್ಲೀಟಾಗಿ ಪೀಸ್ ಆಗಿ ಬೀಳ್ತಾ ಇತ್ತು. ಅದು ಯಾವುದೇ ರೀತಿಯಲ್ಲಿ ಬಿದ್ದಿರಲಿಲ್ಲ. ಸೊ ಹಾಗಾಗಿ ಇವರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಇವರು ಕೂಡ ನೋಡಿದ್ದಾರೆ. ಮೇಡಮ್, ಯಾವ ರೀತಿ ಇತ್ತು, ಯಾವ ಪರಿಸ್ಥಿತಿಯಲ್ಲಿ ಇತ್ತು ಬಾಡಿ? ಸೊ ಇದು ಆತ್ಮಹತ್ಯೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಆತ್ಮಹತ್ಯೆ ಆಗಿರ್ಬೋದು ಅಥವಾ ಅತ್ಯಾಚಾರ ಏನಾದರೂ ಮಾಡಿ ತಂದು ಬಿಸಾಕಿರುವಂಥದ್ದು. ನೀವು ನೋಡಿದಾಗ ಆ ಬಾಡಿಯ ಪಕ್ಕದಲ್ಲಿ ಏನೇನೆಲ್ಲ ಇತ್ತು ಅಂತ? ಸರ್, ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಪೊಲೀಸರು ಇದ್ದರು. ವಿಷಯ ಗೊತ್ತಾಗಿದ ತಕ್ಷಣ ನಾವು ಬಂದ್ವಿ. ಇಲ್ಲಿ ಬಂದು ನೋಡಿದಾಗ ಆ ಹುಡುಗಿನ ತೊಗೊಂಬಂದು ಇಲ್ಲಿ ಹಾಕಿದ್ರು, ಈ ಜಾಗದಲ್ಲಿ ಹಾಕಿದ್ದಾರೆ ಸರ್. ಅದು ಹಾಕಿರೋದೇ ಅತ್ಯಾಚಾರ ಮಾಡಿ ತೊಗೊಂಬಂದು ಹಾಕಿರೋದೇ ಇದು ಈ ಜಾಗಕ್ಕೆ. ರೈಲಿನ ಹಳಿಗಂತೂ ಗ್ಯಾರಂಟಿ ಸಿಕ್ಕಿರಲ್ಲ ಸರ್ ಅದು. ಯಾಕೆಂದರೆ ರೈಲಿನ ಹಳಿಗೆ ಸಿಕ್ಕಿದರೆ ನಾವು ಹಲವಾರು ಕೇಸ್ ನಾವು ನೋಡಿದ್ದೀವಿ ಸರ್. ರೈಲಿಗೆ ಸಿಕ್ಕಿದ್ರೆ ಏನಾಗುತ್ತೆ ಅಂದರೆ ಫುಲ್ ಬಾಡಿ ಪಾರ್ಟ್ಸೇ ಒಂದೊಂದು ಕಡೆಗೆ ಡಿವೈಡ್ ಆಗಿಬಿಡುತ್ತೆ. ಅಂಥ ಪೊಸಿಷನಲ್ಲಿ ಇರುತ್ತೆ ಬಾಡಿ. ಆದರೆ ಆ ಥರ ಆಗಿದೆ ಅನ್ನೋ ಚಾನ್ಸಸ್ಸೇ ಇಲ್ಲಿ ಕಾಣ್ತಾ ಇಲ್ಲ ಸರ್. ಮತ್ತು ನಾವು ಬಂದು ನೋಡಿದಾಗ ಹುಡುಗಿ ಲೆಫ್ಟ್ ಸೈಡ್ ಕಾಲು ಮುರಿದಿತ್ತು, ಮತ್ತು ತಲೆಗೆ ಏಟಾಗಿತ್ತು, ತುಟಿಗೆ ಹೊಡೆದಿದ್ದಾರೆ, ಮತ್ತು ಈ ಕುತ್ತಿಗೆ ಭಾಗದಲ್ಲಿ ಚಪ್ಪಲಿ ಕಾಲಾಕಿ ತುಳಿದಿದ್ದಾರೆ. ಮತ್ತು ಈ ಭಾಗದಲ್ಲೆಲ್ಲ ಸಿಗರೇಟ್ ಅವ್ರ ತಾಯಿ ನಾವು ಎಲ್ಲ ನೋಡಿದ್ದೀವಿ. ಈ ಭಾಗದಲ್ಲಿ ಸಿಗರೇಟಲ್ಲಿ ಸುಟ್ಟಿರೋದೆಲ್ಲ ಇದೆ ಸರ್. ತುಂಬ ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟು ಹುಡುಗಿನ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಮತ್ತು ಈ ಮಾಡಿರೋರು ಏನು ಮಾಡಿದರೆ ಇದು ನಡೆದಿರೋದು ಈ ಜಾಗದಲ್ಲಿ ನಡೆದಿಲ್ಲ, ಬೇರೆ ಎಲ್ಲೋ ತೊಗೊಂಡೋಗಿ ಮಾಡಿಬಿಟ್ಟು ಆ ಹುಡುಗಿನ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ರೆ ರೈಲಿಗೆ ಸಿಗಾಕೊಂಡಿದ್ದಾಳೆ ಅನ್ನೋ ಒಂದು ಇದಾಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಯಾಕೆಂದರೆ ಈ ಜಾಗ ನೋಡಿದ್ರೆ ಆ ಥರ ಏನು ನಡೆದಿರೋ ಇದು ಕಾಣಿಸ್ತಾ ಇಲ್ಲ ಸರ್ ನಮಗೆ. ಇಲ್ಲೊಂದು ಬ್ಲಡ್ಡಿನ ಮಾರ್ಕ್ ಆಗಲಿ, ಮತ್ತು ಒಂದು ಏನಾದರೂ ಒಂದು ಬೇರೆ ಏನಾದರೂ ಒಂದು ಕ್ಲೂ ಸಣ್ಣದೊಂದು ಇದ್ದೇ ಇರುತ್ತೆ. ಅಂಥ ಕ್ಲೂನೇ ಏನೂ ಇಲ್ಲ. ಒಂದು ಹುಲ್ಲು ಇಲ್ಲಿ ಬೆಳೆದಿರೋಂಥ ಹುಲ್ಲಾಗಲಿ, ಒಂದು ಗಿಡ ಆಗಲಿ, ಏನು ಯಾವುದೇ ರೀತಿ ಚೇಂಜಸ್ಸು ನಮ್ಗೆ ಇಲ್ಲಿ ಕಾಣ್ತಾ ಇಲ್ಲ. ನೀವು ನೋಡಿದಾಗ ಏನೆಲ್ಲ ಇತ್ತು ಮೆಟೀರಿಯಲ್ ಅಂತೇಳಿ? ಒಂದು ರಾಡ್ ಒಂದಿತ್ತು ಸರ್, ಅಷ್ಟು ಅದೊಂದಿತ್ತು ಸರ್. ಒಂದು ರಾಡ್ ಇತ್ತು, ನೆಕ್ಸ್ಟ್ ಏನೂ ಇರಲಿಲ್ಲ ಸರ್. ಹುಡುಗಿದು ಡ್ರೆಸ್ಸು ಬಟ್ಟೆ ಎಲ್ಲ ಪ್ಯಾಂಟ್ ಎಲ್ಲ ಹರಿದಿತ್ತು ಸರ್. ಅವ್ರಿಗೆ ಹರಿದಿತ್ತು. ಈ ಕಾಲು ಲೆಫ್ಟ್ಗೆ ಮುರಿದಿದ್ರು, ಈ ಕಾಲು ತಲೆಗೆ ಏಟಾಗಿತ್ತು, ರಾಡಲ್ಲಿ ಏನೋ ಹೊಡೆದಿದ್ದಾರೆ ಹಿಂಗೆ. ಆ ಹುಡುಗಿ ಒಂಥರ ಹಿಂಗೆ ಇದ್ರಾಗಿ ಬಿದ್ದಿತ್ತು ಸರ್, ಬಿಸಾಡಿ ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಬಿಸಾಕಿದ್ರೆ ಹೆಂಗಿರುತ್ತೆ ಸೇಮ್ ಅದೇ ಪೊಸಿಷನಲ್ಲೇ ಆ ಹುಡುಗಿ ಇದ್ದಿದ್ದು ಸರ್. ಇವರು ಹೇಳೋ ಪ್ರಕಾರ ಇದನ್ನು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿದರೆ, ಒಂದು ರೈಲ್ವೆ ಹಳಿ ಇದೆ, ಅಲ್ಲಿ ಏನು ಹುಲ್ಲು ಎಲ್ಲ ಇದೆ, ಅದು ಏನೂ ಕೂಡ ಆಗಿಲ್ಲ. ಒಂದು ವೇಳೆ ಇಲ್ಲಿ ಏನಾದರೂ ಅತ್ಯಾಚಾರ ಆಗ್ತಾ ಇದ್ರೆ ಅಥವಾ ಇಲ್ಲಿ ಏನಾದರೂ ಅತ್ಯಾಚಾರ ಮಾಡ್ತಾ ಇದ್ರೆ ಸೊ ಹುಲ್ಲುಗಡ್ಡಿ ಕೂಡ ಒಂದಷ್ಟು ಮುರಿದು ಬೀಳಬೇಕಾಗಿತ್ತು ಅನ್ನುವಂಥ ವಿಚಾರದಲ್ಲಿ. ಇದರ ಪಕ್ಕದಲ್ಲಿ ಒಂದು ರಾಡ್ ಇತ್ತೇ ಹೊರತು ಮತ್ತು ಯಾವುದೇ ರೀತಿಯ ಬ್ಲಡ್ ಸ್ಟೇನ್ ಕೂಡ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಹೇಳುವಂಥದ್ದು. ಅಲ್ಲಿ ಈಚಲು ಮರ ಇದೆ, ಆ ಒಂದು ಟರ್ನಲ್ಲೇ ಇರುವಂಥ ಈಚಲು ಮರ. ಸೊ ಆ ಈಚಲು ಮರದಲ್ಲಿ ಟರ್ನ್ ಆಗುವ ತನಕ ಒಬ್ಬಳು ಸಹೋದರಿ ನೋಡಿದ್ದಾಳೆ. ಆನಂತರ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳಿ ಗೊತ್ತಿಲ್ಲ. ಆನಂತರ ಅಲ್ಲಿ ರೋಡ್ ಇದೆ, ಸೊ ರೋಡಲ್ಲೇ ನಡೆದುಕೊಂಡು ಬರ್ತಾ ಇರ್ತಾಳೆ. ಸೊ ರೋಡಲ್ಲಿ ನಡೆದುಕೊಂಡು ಬಂದಾಗ ಒಂದಷ್ಟು ಮನೆಗಳು ಇದೆ. ನಿಮಗೆ ಇಲ್ಲಿ ಮನೆಗಳು ನೋಡೋಕೆ ಕಾಣ್ತಾ ಇದೆ. ಇಲ್ಲಿ CCTV ಫುಟೇಜ್ ಮತ್ತೊಂದು ಏನೂ ಇಲ್ಲ, ಮನೆಗಳು ಇದೆ. ಸೊ ಇಲ್ಲಿಂದ ಕಿಡ್ನಾಪ್ ಆಗಿರಬಹುದಾ ಅನ್ನುವಂಥ ಸಂಶಯ ಕೂಡ ಕಾಡುವಂಥದ್ದು. ಇಲ್ಲಿಂದ ಕಿಡ್ನಾಪ್ ಆಗಿ ಇಲ್ಲಿರುವಂಥ ಪಕ್ಕದ ಮನೆಯಲ್ಲೇ ಯಾರಾದರೂ ರೇಪ್ ಮಾಡಿ ಇಲ್ಲಿ ಬಿಸಾಕಿದ್ದಾರಾ ಅನ್ನುವಂಥ ಒಂದು ಸಂಶಯ, ಅಥವಾ ಇಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಬೇರೆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಏನಾದರೂ ರೇಪ್ ಮಾಡಿ ಇಲ್ಲಿ ತಂದು ಬಿಸಾಕಿದ್ದಾರಾ ಅನ್ನುವಂಥ ವಿಚಾರದಲ್ಲಿ ನಾನು ಪೊಲೀಸರಿಗೂ ಕೂಡ ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರನ್ನು ಕೂಡ ಇಲ್ಲಿರುವಂಥ ಸ್ಥಳೀಯರನ್ನು ನೀವು ಇನ್ವೆಸ್ಟಿಗೇಷನ್ಗೆ ಹಾಜರುಪಡಿಸಲೇಬೇಕು. ಯಾಕೆಂತ ಹೇಳಿದ್ರೆ ನಡೆದುಕೊಂಡು ಹೋಗಬೇಕಾದ್ರೆ ಯಾರೋ ಕಿಡ್ನಾಪ್ ಮಾಡಿ ಈ ರೀತಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಸ್ಥಳೀಯರು ಮಾತಾಡಿದಾಗ ಎದ್ದು ಕಾಣುತ್ತೆ. ಪ್ರತಿಯೊಂದು ಮನೆಯನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಆ ಟರ್ನ್ನ ನಂತರದಲ್ಲಿ ಏನೆಲ್ಲ ಮನೆ ಕಾಣುತ್ತೆ ಅವರನ್ನು ನೀವು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು. ಯಾವ ಟೈಮಲ್ಲಿ, ಯಾವ ಮನೆಯಲ್ಲಿ, ಯಾವ ಸಮಯದಲ್ಲಿ ಎಷ್ಟೆಷ್ಟು ಜನ ಇದ್ದರು ಅನ್ನುವಂಥ ವಿಚಾರದಲ್ಲಿ, ಅವರು ಏನೇನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ವೆರಿ ಈಸಿ
ಒಂದು ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕಾದ್ರೆ ಇಲ್ಲಿಯ ಸ್ಥಳೀಯರೇ ಮಾಡಿರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಅಥವಾ ಇಲ್ಲಿಗೆ ಯಾರಾದರೂ ಬರ್ತಾ ಇದ್ದಂತಹ ಹೊರ ರಾಜ್ಯದವರು ಕೆಲಸಕ್ಕೆ ಬರ್ತಾರೆ ಕೆಲವರು, ಅವರು ಮಾಡಿ ಹೋಗಿರ್ಬೋದಾ ಅನ್ನುವಂಥ ಇಲ್ಲಿ ಸಂಶಯ ಕೂಡ ಮೂಡುವಂಥದ್ದು. ಸೊ ಹಾಗಾಗಿ ಸರಿಯಾದ ತನಿಖೆ ಮಾಡಿಸಿ ಇದಕ್ಕೆ ನ್ಯಾಯ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ.